ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಒಂದು ವಿಡಿಯೋ ಜೊತೆಯಲ್ಲಿ ಬಂದಿದ್ದೀನಿ. ಇಲ್ಲಿ ಕಾಣಿಸ್ತಿದೆ ಅಲ್ಲ, ಈ 3 ರೀತಿಯ ಬೀಡ್ಸ್ ಅನ್ನ ಬಳಸ್ಕೊಂಡು ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಬ್ರೈಡಲ್ ಡಿಸೈನ್. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಪಕ್ಕದಲ್ಲೇ ಇನ್ನೂ ಒಂದ್ಸರಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಡಬಲ್ ಲಾಕ್ ಮಾಡಿಕೊಂಡು ಈ ರೀತಿಯಾಗಿ ನೀಟಾಗಿ ಲಾಕ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮತ್ತೆ 4 ಚೈನ್ಸ್ 1 2 3 4 ಈ 4 ಚೈನ್ಸ್ ಏನ್ ಹಾಕೊಳ್ತಾ ಇದ್ದೀನಿ, ಇದಕ್ಕೆ ನಾನು ಕುಚ್ಚನ್ನ ಕಟ್ಕೊಳ್ತೀನಿ. 4 ಚೈನ್ಸ್ ಹಾಕೊಂಡು ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಮತ್ತೇನು ನಾನು 4 ಚೈನ್ಸ್ ಹಾಕೊಳ್ತೀನಿ. 1 2 3 4 ಹೀಗೆ 4 ಚೈನ್ಸ್ ಹಾಕೊಂಡು ಮತ್ತೆ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ವಿಡಿಯೋ ನಾನು ಏನು ಹೇಳ್ತಿದ್ದೀನೋ ಅದನ್ನೇ ಫಾಲೋ ಮಾಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಆವಾಗ ನಾನು ಏನು ಹೇಳ್ತಿದ್ದೀನೋ ಅದನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ನಿಮ್ಗೆ ಡಿಸೈನು ಕಂಪ್ಲೀಟ್ ಆಗಿ ಅರ್ಥ ಆಗತ್ತೆ. 4 ಚೈನ್ಸ್ ನ 2 ಟೈಮ್ಸ್ ಹಾಕೊಂಡಿದ್ದಾದ್ಮೇಲೆ ಈಗ ನಾನು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬೀಡ್ಸ್ ಅನ್ನ ಆಡ್ ಮಾಡಿ ಥ್ರೆಡ್ಗೆ ಬೀಡ್ನ ಲಾಕ್ ಮಾಡಿಕೊಂಡು ಈ ರೀತಿಯಾಗಿ ಅದನ್ನ ಸಹ ನೋಡಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ 4 ಚೈನ್ಸ್ 1 2 3 4 ಸಿಂಪಲ್ ಆಗಿದೆ ಡಿಸೈನು. 4 ಚೈನ್ಸ್ ಅನ್ನ ಹಾಕೊಳ್ತಾ ಬೀಡ್ಸ್ ಅನ್ನ ಆಡ್ ಮಾಡ್ಕೊಳ್ತಾ ಹೋಗೋದಷ್ಟೇ ಬೇಸ್ ಲೈನು. ಸೆಕೆಂಡ್ ಸ್ಟೆಪ್ ಅಲ್ಲಿ ಇದು ವರ್ಕ್ ನೀಟಾಗಿ ಕಂಪ್ಲೀಟ್ ಆಗುತ್ತೆ. ಮತ್ತೆ ನಾನು 1 2 3 4 ಚೈನ್ಸ್ ಹಾಕೊಂಡು ಮತ್ತೆ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಆಡ್ ಮಾಡಿದಾದ್ಮೇಲೆ ನಾವು 4 ಚೈನ್ಸ್ ಅನ್ನ 3 ಟೈಮ್ಸ್ ಹಾಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್. ಮತ್ತೆ ನಾವು ಬೀಡ್ ಆಡ್ ಮಾಡಿದಾದ್ಮೇಲೆ 4 ಚೈನ್ಸ್ ಅನ್ನ ಈ ರೀತಿಯಾಗಿ 3 ಟೈಮ್ಸ್ ಹಾಕೊಳ್ತಾ ಬೀಡನ್ನ ಆಡ್ ಮಾಡ್ಕೊಳ್ತಾ ಹೋಗ್ಬೇಕು. ನೋಡಿ, ಹೀಗೆ 3 ಟೈಮ್ಸ್ 4 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಅಗೇನ್ ನನ್ನ ಬೀಡ್ಸ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಟಿನ್ಯೂಯೇಷನ್. 3 ಟೈಮ್ಸ್ ನಾವು 4 ಚೈನ್ಸ್ ಅನ್ನ ಹಾಕೋಬೇಕು. ಈ ಬೀಡ್ ಸ್ವಲ್ಪ ವೈಡ್ ಆಗಿರೋದ್ರಿಂದ ನೀವು ಥ್ರೆಡ್ ಅನ್ನ ಜಾಸ್ತಿ ಎಳ್ಕೊಳ್ಳಿ. ಈ ರೀತಿಯಾಗಿ ಕಡಿಮೆ ಎಲ್ಲ ಎಳ್ಕೊಂಡ್ರೆ ಆಗಲ್ಲ. ನೋಡಿ, ಈ ರೀತಿಯಾಗಿ ಜಾಸ್ತಿ ಎಳ್ಕೊಂಡು ಬೀಡ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಹೀಗೆ ಆಡ್ ಮಾಡಿದ ಆದ್ಮೇಲೆ ನಾನು ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿ ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ತಿದ್ದೀನಿ. ನೀವು ಬೇಕಂದ್ರೆ ಕ್ರಿಸ್ಟಲ್ ಬೀಡನ್ನ ಸಹ ಆಡ್ ಮಾಡ್ಕೋಬಹುದು. ಮಿಡಿಲ್ ಅಲ್ಲಿ ಡಿಫ್ರೆಂಟ್ ಆಗಿ ನಿಮ್ಗೆ ಯಾವ ರೀತಿ ಬೀಡ್ಸ್ ಬೇಕೋ ಆ ಬೀಡ್ಸ್ ಅನ್ನ ಆಡ್ ಮಾಡ್ಕೋಬಹುದು. ಇಲ್ಲಿ ರಿಂಗ್ ಬೀಡನ್ನ ಸಹ ನಾವು ಆಡ್ ಮಾಡಬಹುದು. ನಾನು ಓವೆಲ್ ಶೇಪ್ ಇರೋ ಬೀಡ್ಸ್ ಅನ್ನ ಯೂಸ್ ಮಾಡಿ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ನೀವು ರಿಂಗ್ ಬೀಡ್ಸ್ ಅಲ್ಲೇ ಡಿಫ್ರೆಂಟ್ ಬೀಡ್ಸ್ ಬರುತ್ತೆ, ಅವನ್ನ ಯೂಸ್ ಮಾಡಿಕೊಂಡು ಸಹ ನೀವು ಈ ಡಿಸೈನ್ ನ ಆರಾಮಾಗಿ ಹಾಕೋಬಹುದು. ನೋಡಿ, ಎಂಡಿಂಗ್ ಅಲ್ಲಿ ನಾನು 4 ಚೈನ್ಸ್ ಅನ್ನ 2 ಟೈಮ್ಸ್ ಮಾತ್ರ ಹಾಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ 4 ಚೈನ್ಸ್ 2 ಟೈಮ್ಸ್ ಹಾಕೋಬೇಕು. ಇನ್ ಮಿಕ್ಕಿದ ಬೀಡ್ಸ್ ಹಾಕಿದಾದ್ಮೇಲೆಲ್ಲ 4 ಚೈನ್ಸ್ ನ 3 ಟೈಮ್ಸ್ ಹಾಕೋಬೇಕು. ಎಂಡಿಂಗ್ ಅಲ್ಲಿ ನೋಡಿ, ಇಲ್ಲೇ ಲಾಕ್ ಮಾಡಿದಾದ್ಮೇಲೆ 4 ಚೈನ್ಸ್ ನ ಬಟ್ಟೆಗೆ ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬೇಸ್ ಲೈನ್ ಇಷ್ಟೇ. ಬನ್ನಿ ಸೆಕೆಂಡ್ ಸ್ಟೆಪ್ ಫೈನಲ್ ಸ್ಟೆಪ್ಗೆ ಹೋಗೋಣ. ನೋಡಿ, ನೆಕ್ಸ್ಟ್ ಸ್ಟೆಪ್ ಗಂದು ನಾನು ಸೇಮ್ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ನೀವು ಬೇಕಂದ್ರೆ ಬೇರೆ ಕಲರ್ ಥ್ರೆಡ್ ಅನ್ನ ಸಹ ತಗೋಬಹುದು. ಸೀರೆ ಕಾಂಬಿನೇಷನ್ ಹೇಗ್ ಬರುತ್ತೆ ಆರ್ಚಿಗೆ ಬೇಸ್ಗೆ ಈ ರೀತಿಯಾಗಿ ನೀವು ಕಾಂಬಿನೇಷನ್ ತಗೊಂಡ್ಬೇಕಾಗತ್ತೆ. ದೆನ್ ನೆಕ್ಸ್ಟ್ ಆ 2 ಮಧ್ಯೆ ನಾನು ಥ್ರೆಡ್ ಅನ್ನ ಲಾಕ್ ಮಾಡಿದಾದ್ಮೇಲೆ 1 2 3 4 ಹೀಗೆ 4 ಚೈನ್ಸ್ ಅನ್ನ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ ಏನಿದೆ ಈ ಬೇಸ್ ಇಲ್ಲಿ 4 ಚೈನ್ಸ್ ಏನ್ ಲಾಕ್ ಮಾಡಿದ್ದೆ ಅದ್ರ ಮೇಲೆ ನೀಟಾಗಿ ನಾನು ಇದನ್ನ ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ 4 ಚೈನ್ಸ್ ಏನಿದೆ ಅದಕ್ಕೆ ಈ ರೀತಿಯಾಗಿ ನಾನು 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ, ಇಲ್ಲಿ ಲಾಕ್ ಮಾಡಿದಾದ್ಮೇಲೆ 2 ಸಿಂಗಲ್ ಕ್ರೋಶೆ ನೆಕ್ಸ್ಟ್ 4 ಚೈನ್ ಮೇಲೆ ಹಾಕೊಂಡಿದ್ದಾದ್ಮೇಲೆ
ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಓವೆಲ್ ಬೀಡಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಈ ರೀತಿಯಾಗಿ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಈ ಬೀಡ್ ಏನಿದೆ ಅದಕ್ಕೆಲ್ಲ ನಾನು ಹೀಗೆ ಯೂನಿಫಾರ್ಮ್ ಆಗಿ ಡಬಲ್ ಕ್ರೋಶಸ್ ಹಾಕ್ತಾ ಬರ್ತೀನಿ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ನೋಡಿ ಇದೇ ರೀತಿ ನೀಟಾಗಿ ನಾನು ಎಲ್ಲ ಕಂಬಗಳು ಯೂನಿಫಾರ್ಮ್ ಆಗಿ ಒಂದೇ ಹೈಟ್ಗೆ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಏನಾದರೂ ಫಾಸ್ಟ್ ಅನಿಸಿದ್ರೆ ನೀವು ವಿಡಿಯೋ ಪ್ಲೇ ಆಗೋವಾಗ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲೆ ಒಂದು ಸೆಟ್ಟಿಂಗ್ಸ್ ಬಟನ್ ಬರುತ್ತೆ, ಇಲ್ಲ 3 ಬಟನ್ಸ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇ ಬ್ಯಾಕ್ ಸ್ಪೀಡ್ಗೆ ಹೋಗಿ ನೀವು ಅಲ್ಲಿ ಹೋಗಿ ಸ್ಲೋ ಮಾಡಿಕೊಂಡು ಸಹ ನೀವು ವಿಡಿಯೋನ ನೋಡ್ಬೋದು. ಇದೇ ರೀತಿ ಈ ಬೀಡ್ ಪೂರ್ತಿ ನಾವು ಯೂನಿಫಾರ್ಮ್ ಆಗಿ ಕಂಬಗಳನ್ನ ಹಾಕೊಳ್ತಾ ನಾವು ಫಿಲ್ ಮಾಡ್ಕೋಬೇಕು. ನೋಡಿ ನಾನು ಟೋಟಲ್ ಆಗಿ 16 ಕಂಬಗಳು ಯೂನಿಫಾರ್ಮ್ ಆಗಿ ಬರೋ ತರ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ 16 ಕಂಬ ಹಾಕೊಂಡಿದ್ದೀನಲ್ಲ, ನೆಕ್ಸ್ಟ್ ಎಲ್ಲ ಆರ್ಚಸ್ಗೂ ಸಹ ನಾವು 16 ಕಂಬಗಳನ್ನೇ ಹಾಕೊಳ್ತಾ ನಾವು ವರ್ಕನ್ನ ಕಂಟಿನ್ಯೂ ಮಾಡ್ಕೋಬೇಕು. ಮತ್ತೆ ಅದೆಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡಿದಾದ್ಮೇಲೆ ಈಗ ನೋಡ್ಕೊಳ್ಳಿ 1 2 3 4 5 6 ಈ ರೀತಿಯಾಗಿ ನಾನು 6 ಚೈನ್ ಹಾಕೊಂಡಿದ್ದೀನಿ. 7 ಹಾಕೊಂಡು ಇಲ್ಲಿ ಕೌಂಟ್ ಮಾಡ್ಕೋಬೇಕು. 1 2 3 4 5 6 7 8 ಈ ರೀತಿಯಾಗಿ ನಾನು 7 ಚೈನ್ಸ್ ಅನ್ನ ಹಾಕೊಂಡಿದ್ದಾದ್ಮೇಲೆ ಬ್ಯಾಕ್ ಸೈಡ್ ಇಂದ ಕೌಂಟ್ ಮಾಡ್ಕೊಳ್ಳಿ. 1 2 3 4 5 6 7 8 ಈ 8ನೇ ಕಂಬ ಮೇಲೆ ಏನ್ ಗ್ಯಾಪ್ ಇದೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಗೆ ನಾನು ಈ 7 ಚೈನ್ಸ್ ಅನ್ನ ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೇ ಡಿಫ್ರೆಂಟ್ ಆಗಿ ಬರೋದು. ಲಾಕ್ ಮಾಡಿದಾದ್ಮೇಲೆ ಮತ್ತೆ ಫ್ರಂಟ್ಗೆ ನಾನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ಗೆ ಟರ್ನ್ ಮಾಡಿದಾದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ನೋಡಿ ಈ ರೀತಿ ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ದು ಅದಕ್ಕೋಸ್ಕರನೇ ನಾನು 16 ಕಂಬ ಹಾಕೊಂಡಿದ್ದೆ. ಅದನ್ನ 7 ಚೈನ್ಸ್ ಹಾಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ 8th ಕಂಬ ಏನಿದೆ ಅದ್ರ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಹೀಗೆ ಒಂದು ಬೀಡನ್ನ ಆಡ್ ಮಾಡ್ಕೊಂಡು ಇದು ಸ್ಮಾಲ್ ಸೈಜ್ ವೀಟ್ ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 7 ಚೈನ್ಸ್ ಏನ್ ಹಾಕೊಂಡಿದ್ದೀನಿ ಅದಕ್ಕೆಲ್ಲ ನಾನು ಈ ರೀತಿಯಾಗಿ ಕಂಬಗಳನ್ನ ಹಾಕೊಳ್ತಾ ಬರ್ತೀನಿ. ಈ ವೀಟ್ ಬೀಡ್ ಎಷ್ಟುದ್ದ ಇದೆ ಅಷ್ಟುದ್ದ ನಾವು ಈ 7 ಚೈನ್ಸ್ ಪೂರ್ತಿ ಎಷ್ಟು ಕಂಬಗಳು ಫಿಲ್ ಆಗತ್ತೋ ಅಷ್ಟು ಕಂಬಗಳನ್ನ ಹಾಕೊಂಡು ಫಿಲ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಎಷ್ಟು ಕಂಬ ಬರುತ್ತೋ ನೆಕ್ಸ್ಟ್ ಆರ್ಚಸ್ಗೂ ಸಹ ನಾವು ಅಷ್ಟೇ ಕಂಬಗಳನ್ನ ಹಾಕೊಳ್ತಾ ಫಿಲ್ ಮಾಡ್ಕೋಬೇಕು. ಇದೊಂಥರ ಡಿಫ್ರೆಂಟ್ ಆಗಿದೆ ಈ ಡಿಸೈನು. ನೋಡಿ ಈ ರೀತಿಯಾಗಿ ನಾನು ಆ ವೀಟ್ ಬೀಡ್ ಎಷ್ಟುದ್ದ ಇದೆಯೋ ಅಷ್ಟುದ್ದಗೇನೆ ನಾನು ಕಂಬಗಳನ್ನ ಹಾಕೊಳ್ತಾ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ 7 ಚೈನ್ಸ್ ಏನ್ ಹಾಕೊಂಡಿದ್ದೆ ಅದ್ರ ಪೂರ್ತಿ ನಾನು 17 ಟೋಟಲಿ 14 ಕಂಬಗಳನ್ನ ಹಾಕೊಂಡು ಅದನ್ನ ಇಲ್ಲಿ ಏನ್ 4 ಚೈನ್ಸ್ ಲಾಕ್ ಮಾಡಿದ್ದೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬರುತ್ತೆ ಡಿಸೈನು. ಡಿಫ್ರೆಂಟ್ ಆಗಿ ವೆರೈಟಿ ಆಗಿ ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂಷನ್ ಏನ್ ಮಾಡ್ಬೇಕಂದ್ರೆ 4 ಚೈನ್ಸ್ 1 2 3 4 ಈ 4 ಚೈನ್ಸ್ ಏನ್ ಹಾಕೊಂಡಿದೀವಿ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಮತ್ತೆ ಆ 4 ಚೈನ್ಸ್ ಅನ್ನ ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂಷನ್ ನೆಕ್ಸ್ಟ್ 4 ಚೈನ್ಸ್ ಏನಿದೆ ಅಲ್ಲಿಗೆ ನಾವು 2 ಚೈನ್ಸ್ ಅನ್ನ ಈ ರೀತಿಯಾಗಿ 2 ಸಿಂಗಲ್ ಕ್ರೋಶೆಟ್ಸ್ ನ ಹಾಕೋಬೇಕು. 2 ಸಿಂಗಲ್ ಕ್ರೋಶೆಟ್ಸ್ ನ ಹಾಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಕಂಬ ಆಗತ್ತೆ. ನಾನು ಟೋಟಲಿ ಇಲ್ಲಿ 16 ಕಂಬನ ಈ ರೀತಿಯಾಗಿ ಮಾಡಿಕೊಂಡು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಂಡಿದ್ದು ಆದ್ಮೇಲೆ ನೆಕ್ಸ್ಟ್ 7 ಚೈನ್ಸ್ ಅನ್ನ ಹಾಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ 8th ಕಂಬ ಮೇಲೆ ಲಾಕ್ ಮಾಡಿದಾದ್ಮೇಲೆ ಫ್ರಂಟ್ ಟರ್ನ್ ಮಾಡಿ ವೀಟ್ ಬೀಡ್ ಅನ್ನ ಆಡ್ ಮಾಡಿ ವೀಟ್ ಬೀಡ್ ಎಷ್ಟು ಬರುತ್ತೋ ಅಷ್ಟು ಹೈಟ್ಗೆ 14 ಕಂಬನ ಹಾಕೊಂಡು ಇದೇ ರೀತಿ ಕಂಟಿನ್ಯೂಷನ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಸಹ ನಿಮ್ ಸ್ಯಾರಿಗೆ ಟ್ರೈ ಮಾಡಿ ಹಾಗೆ ಇಲ್ಲಿ ಕುಚ್ಚನ್ನ ಕಟ್ಕೋಬೇಕು.
ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.